ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಡಿಗ್. ಡಿಗ್ ಅಂದ್ರೆ ಅಗೆ ಅಥವಾ ಹೊಂಡ ತೋಡು. ಡಿಗ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡಿಗ್ ನ V2 ರೂಪ ಡಗ್, V3 ರೂಪ ಡಗ್, ಎಸ್ ರೂಪ ಡಿಗ್ಸ್ ಹಾಗೂ ING ರೂಪ ಡಿಗ್ಗಿಂಗ್. ಸರಿನಾ? ದೇ ಬಿಗ್ಯಾನ್ ಟು ಡಿಗ್ ಅ ವೆಲ್. ಅವರು ಬಾವಿಯನ್ನು ಅಗೆಯಲು ಪ್ರಾರಂಭಿಸಿದರು. ದೇ ಬಿಗ್ಯಾನ್ ಟು ಡಿಗ್ ಅ ವೆಲ್. ಇಲ್ಲಿ ಡಿಗ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ವರ್ಕರ್ಸ್ ಡಗ್ ಅ ಪಿಟ್ ಬಿಹೈಂಡ್ ದ ಹೌಸ್. ಕೆಲಸಗಾರರು ಮನೆಯ ಹಿಂದೆ ಹೊಂಡ ತೋಡಿದರು. ವರ್ಕರ್ಸ್ ಡಗ್ ಅ ಪಿಟ್ ಬಿಹೈಂಡ್ ದ ಹೌಸ್. ಇಲ್ಲಿ ಡಗ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಅ ಹೋಲ್ ವಾಸ್ ಡಗ್ ಇನ್ ದ ಗ್ರೌಂಡ್. ನೆಲದಲ್ಲಿ ಒಂದು ರಂಧ್ರವನ್ನು ಅಗೆಯಲಾಯಿತು. ಅ ಹೋಲ್ ವಾಸ್ ಡಗ್ ಇನ್ ದ ಗ್ರೌಂಡ್. ಇಲ್ಲಿ ಡಗ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಫೀಮೇಲ್ ಡಿಗ್ಸ್ ಅ ಪಿಟ್ ಟು ಲೇ ದ ಎಗ್ಸ್. ಹೆಣ್ಣು ಮೊಟ್ಟೆಗಳನ್ನು ಇಡಲು ಹೊಂಡವನ್ನು ಅಗೆಯುತ್ತದೆ. ದ ಫೀಮೇಲ್ ಡಿಗ್ಸ್ ಅ ಪಿಟ್ ಟು ಲೇ ದ ಎಗ್ಸ್. ಇಲ್ಲಿ ಡಿಗ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. He is digging in his garden. ಅವನು ತನ್ನ ತೋಟದಲ್ಲಿ ಅಗೆಯುತ್ತಿದ್ದಾನೆ. He is digging in his garden. ಇಲ್ಲಿ digging ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಡಿಪ್ ಅಂದ್ರೆ ಮುಳುಗಿಸು ಅಥವಾ ಅದ್ದು. ಡಿಪ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ಡಿಪ್ ನ V2 ರೂಪ ಡಿಪ್ಡ್, V3 ರೂಪ ಡಿಪ್ಡ್, ಎಸ್ ರೂಪ ಡಿಪ್ಸ್ ಹಾಗೂ ING ರೂಪ ಡಿಪ್ಪಿಂಗ್. ಆಯ್ತಾ? ಡಿಪ್ ಇಟ್ ಇನ್ ಚಟ್ನಿ. ಇದನ್ನು ಚಟ್ನಿಯಲ್ಲಿ ಅದ್ದಿ. ಡಿಪ್ ಇಟ್ ಇನ್ ಚಟ್ನಿ. ಇಲ್ಲಿ ಡಿಪ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಹಿ ಡಿಪ್ಡ್ ಹಿಸ್ ಹ್ಯಾಂಡ್ ಇನ್ ದ ವಾಟರ್. ಅವನು ತನ್ನ ಕೈಯನ್ನು ನೀರಿನಲ್ಲಿ ಮುಳುಗಿಸಿದನು. ಹಿ ಡಿಪ್ಡ್ ಹಿಸ್ ಹ್ಯಾಂಡ್ ಇನ್ ದ ವಾಟರ್. ಇಲ್ಲಿ ಡಿಪ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಫ್ರೂಟ್ ಹ್ಯಾಡ್ ಬೀನ್ ಡಿಪ್ಡ್ ಇನ್ ಚಾಕ್ಲೇಟ್. ಹಣ್ಣನ್ನು ಚಾಕ್ಲೇಟ್ ನಲ್ಲಿ ಅದ್ದಿ ಇಡಲಾಗಿತ್ತು. ದ ಫ್ರೂಟ್ ಹ್ಯಾಡ್ ಬೀನ್ ಡಿಪ್ಡ್ ಇನ್ ಚಾಕ್ಲೇಟ್. ಇಲ್ಲಿ ಡಿಪ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ಡಿಪ್ಸ್ ದ ಬಿಸ್ಕೆಟ್ ಇನ್ ಕಾಫಿ ಬಿಫೋರ್ ಹಿ ಈಟ್ಸ್. ಅವನು ತಿನ್ನುವ ಮೊದಲು ಬಿಸ್ಕತ್ ಅನ್ನು ಕಾಫಿಯಲ್ಲಿ ಮುಳುಗಿಸುತ್ತಾನೆ. ಹಿ ಡಿಪ್ಸ್ ದ ಬಿಸ್ಕೆಟ್ ಇನ್ ಕಾಫಿ ಬಿಫೋರ್ ಹಿ ಈಟ್ಸ್. ಇಲ್ಲಿ ಡಿಪ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಸನ್ ಈಸ್ ಡಿಪ್ಪಿಂಗ್ ಬಿಲೋ ದಿ ಹೊರೈಸನ್. ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಾನೆ. ದ ಸನ್ ಈಸ್ ಡಿಪ್ಪಿಂಗ್ ಬಿಲೋ ದಿ ಹೊರೈಸನ್. ಇಲ್ಲಿ ಡಿಪ್ಪಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಡಿಸ್ಕಸ್ ಅಂದ್ರೆ ಚರ್ಚಿಸು. ಡಿಸ್ಕಸ್. ಡಿಸ್ಕಸ್ ಅನ್ನುವಂಥದ್ದು V1 ರೂಪ. ಡಿಸ್ಕಸ್ ನ V2 ರೂಪ ಡಿಸ್ಕಸ್ಡ್, V3 ರೂಪ ಡಿಸ್ಕಸ್ಡ್, ಎಸ್ ರೂಪ ಡಿಸ್ಕಸಸ್ ಹಾಗೂ ING ರೂಪ ಡಿಸ್ಕಸಿಂಗ್. ವೆನ್ ಕ್ಯಾನ್ ಯು ಡಿಸ್ಕಸ್ ದಿಸ್ ಮ್ಯಾಟರ್ ವಿತ್ ಹಿಮ್. ಈ ವಿಷಯವನ್ನು ನೀವು ಯಾವಾಗ ಅವರೊಂದಿಗೆ ಚರ್ಚಿಸಬಹುದು. ವೆನ್ ಕ್ಯಾನ್ ಯು ಡಿಸ್ಕಸ್ ದಿಸ್ ಮ್ಯಾಟರ್ ವಿತ್ ಹಿಮ್. ಇಲ್ಲಿ ಡಿಸ್ಕಸ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ವಿ ಡಿಸ್ಕಸ್ಡ್ ಅವರ್ ಫ್ಯೂಚರ್ ಪ್ಲಾನ್ಸ್. ನಮ್ಮ ಮುಂದಿನ ಯೋಜನೆಗಳನ್ನು ಅಥವಾ ಯೋಜನೆಗಳ ಬಗ್ಗೆ ಚರ್ಚಿಸಿದೆವು. ವಿ ಡಿಸ್ಕಸ್ಡ್ ಅವರ್ ಫ್ಯೂಚರ್ ಪ್ಲಾನ್ಸ್. ಇಲ್ಲಿ ಡಿಸ್ಕಸ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಇಶ್ಯೂ ವಾಸ್ ಡಿಸ್ಕಸ್ಡ್ ವಿತ್ ದ ಮಿನಿಸ್ಟರ್ಸ್. ಸಮಸ್ಯೆ ಕುರಿತು ಸಚಿವರ ಬಳಿ ಚರ್ಚೆ ನಡೆಸಲಾಯಿತು. ದ ಇಶ್ಯೂ ವಾಸ್ ಡಿಸ್ಕಸ್ಡ್ ವಿತ್ ದ ಮಿನಿಸ್ಟರ್ಸ್. ಇಲ್ಲಿ ಡಿಸ್ಕಸ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದಿಸ್ ಚಾಪ್ಟರ್ ಡಿಸ್ಕಸಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಈ ಅಧ್ಯಾಯವು ಜನಸಂಖ್ಯಾ ಸ್ಫೋಟವನ್ನು ಚರ್ಚಿಸುತ್ತದೆ. ದಿಸ್ ಚಾಪ್ಟರ್ ಡಿಸ್ಕಸಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಇಲ್ಲಿ ಡಿಸ್ಕಸಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಟೀಚರ್ ಈಸ್ ಡಿಸ್ಕಸಿಂಗ್ ದ ಲೆಸನ್. ಶಿಕ್ಷಕರು ಪಾಠವನ್ನು ಚರ್ಚಿಸುತ್ತಿದ್ದಾರೆ. ದ ಟೀಚರ್ ಈಸ್ ಡಿಸ್ಕಸಿಂಗ್ ದ ಲೆಸನ್. ಇಲ್ಲಿ ಡಿಸ್ಕಸಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಡಿಸ್ಟರ್ಬ್. ಡಿಸ್ಟರ್ಬ್ ಅಂದ್ರೆ ತೊಂದರೆ ಕೊಡು ಅಥವಾ ಶಾಂತಿ ಭಂಗ ಮಾಡು. ಡಿಸ್ಟರ್ಬ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಡಿಸ್ಟರ್ಬ್ ನ ಎರಡನೆಯ ರೂಪ ಡಿಸ್ಟರ್ಬ್ಡ್, ಮೂರನೆಯ ರೂಪ ಡಿಸ್ಟರ್ಬ್ಡ್,
ಎಸ್ ರೂಪ ಡಿಸ್ಟರ್ಬ್ಸ್ ಹಾಗೂ ING ರೂಪ ಡಿಸ್ಟರ್ಬಿಂಗ್. ಸರಿನಾ? ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಇಲ್ಲಿ ಡಿಸ್ಟರ್ಬ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ದ ಥೆಫ್ಟ್ ಡಿಸ್ಟರ್ಬ್ಡ್ ದಿ ಹೋಲ್ ಸಿಟಿ, ಕಳ್ಳತನ ಇಡೀ ನಗರದ ಶಾಂತಿಭಂಗ ಮಾಡಿತು. ದ ಥೆಫ್ಟ್ ಡಿಸ್ಟರ್ಬ್ಡ್ ದಿ ಹೋಲ್ ಸಿಟಿ, ಇಲ್ಲಿ ಡಿಸ್ಟರ್ಬ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಐ ಆಮ್ ಡಿಸ್ಟರ್ಬ್ಡ್ ಬೈ ಹಿಸ್ ಲ್ಯಾಕ್ ಆಫ್ ಇಂಟ್ರೆಸ್ಟ್, ಅವನ ಆಸಕ್ತಿಯ ಕೊರತೆಯಿಂದ ನಾನು ವಿಚಲಿತನಾಗಿದ್ದೇನೆ. ಐ ಆಮ್ ಡಿಸ್ಟರ್ಬ್ಡ್ ಬೈ ಹಿಸ್ ಲ್ಯಾಕ್ ಆಫ್ ಇಂಟ್ರೆಸ್ಟ್, ಇಲ್ಲಿ ಡಿಸ್ಟರ್ಬ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಡಿಸ್ಟರ್ಬ್ಗೆ ಮತ್ತೊಂದು ಅರ್ಥ ಉಂಟು, ಅದು ವಿಚಲಿತನಾಗುವಂತ. ಆ ಅರ್ಥದಲ್ಲಿ ಇಲ್ಲಿ ಬಳಕೆಯಾಗಿದೆ. ಸರಿನಾ? ರವಿ ಆಲ್ವೇಸ್ ಡಿಸ್ಟರ್ಬ್ಸ್ ಹರ್, ರವಿ ಆಕೆಗೆ ಸದಾ ತೊಂದರೆ ಕೊಡುತ್ತಾನೆ. ರವಿ ಆಲ್ವೇಸ್ ಡಿಸ್ಟರ್ಬ್ಸ್ ಹರ್, ಇಲ್ಲಿ ಡಿಸ್ಟರ್ಬ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವೈ ಆರ್ ಯು ಡಿಸ್ಟರ್ಬಿಂಗ್ ಯುವರ್ ಮದರ್, ನಿಮ್ಮ ತಾಯಿಗೆ ಯಾಕೆ ತೊಂದರೆ ಕೊಡುತ್ತಿದ್ದೀರಿ. ವೈ ಆರ್ ಯು ಡಿಸ್ಟರ್ಬಿಂಗ್ ಯುವರ್ ಮದರ್, ಇಲ್ಲಿ ಡಿಸ್ಟರ್ಬಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಡೈವ್ ಅಂದ್ರೆ ಧುಮುಕು. ಡೈವ್ ಅಂದ್ರೆ ಧುಮುಕು. ಡೈವ್ ನ V2 ರೂಪ ಡೈವ್ಡ್, V3 ರೂಪ ಡೈವ್ಡ್, ಎಸ್ ರೂಪ ಡೈವ್ಸ್ ಹಾಗೂ ING ರೂಪ ಡೈವಿಂಗ್. ಡೋಂಟ್ ಡೈವ್ ದೇರ್, ಅಲ್ಲಿ ಧುಮುಕಬೇಡಿ. ಡೋಂಟ್ ಡೈವ್ ದೇರ್, ಇಲ್ಲಿ ಡೈವ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಆಲ್ ಮೈ ಫ್ರೆಂಡ್ಸ್ ಡೈವ್ಡ್ ಇನ್ ಟು ದ ಪೂಲ್, ನನ್ನ ಎಲ್ಲಾ ಸ್ನೇಹಿತರು ಅಥವಾ ನನ್ನ ಸ್ನೇಹಿತರೆಲ್ಲರೂ ಕೊಳಕ್ಕೆ ಧುಮುಕಿದರು. ಆಲ್ ಮೈ ಫ್ರೆಂಡ್ಸ್ ಡೈವ್ಡ್ ಇನ್ ಟು ದ ಪೂಲ್, ಇಲ್ಲಿ ಡೈವ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಸೋಲ್ಜರ್ ಹ್ಯಾಸ್ ಡೈವ್ಡ್ ಟು ಸೇವ್ ಹಿಮ್, ಆತನನ್ನು ರಕ್ಷಿಸಲು ಯೋಧ ಧುಮುಕಿದ್ದಾನೆ. ದ ಸೋಲ್ಜರ್ ಹ್ಯಾಸ್ ಡೈವ್ಡ್ ಟು ಸೇವ್ ಹಿಮ್, ಇಲ್ಲಿ ಡೈವ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿಲ್ಪ ಡೈವ್ಸ್ ವೆರಿ ವೆಲ್, ಶಿಲ್ಪ ಚೆನ್ನಾಗಿ ಧುಮುಕುತ್ತಾಳೆ. ಶಿಲ್ಪ ಡೈವ್ಸ್ ವೆರಿ ವೆಲ್, ಇಲ್ಲಿ ಡೈವ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಅ ಬರ್ಡ್ ವಾಸ್ ಡೈವಿಂಗ್ ಇನ್ ಟು ದ ರಿವರ್ ಟು ಕ್ಯಾಚ್ ಅ ಫಿಶ್, ಒಂದು ಹಕ್ಕಿ ಮೀನು ಹಿಡಿಯಲು ನದಿಗೆ ಧುಮುಕುತ್ತಿತ್ತು. ಅ ಬರ್ಡ್ ವಾಸ್ ಡೈವಿಂಗ್ ಇನ್ ಟು ದ ರಿವರ್ ಟು ಕ್ಯಾಚ್ ಅ ಫಿಶ್, ಇಲ್ಲಿ ಡೈವಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಡಿವೈಡ್ ಅಂದ್ರೆ ವಿಭಾಗಿಸು ಅಥವಾ ವಿಭಜಿಸು. ಡಿವೈಡ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡಿವೈಡ್ ನ ಎರಡನೆಯ ರೂಪ ಡಿವೈಡೆಡ್, ಮೂರನೆಯ ರೂಪ ಡಿವೈಡೆಡ್, ಎಸ್ ರೂಪ ಡಿವೈಡ್ಸ್ ಹಾಗೂ ING ರೂಪ ಡಿವೈಡಿಂಗ್. ಡಿವೈಡ್ ದ ಕೇಕ್ ವಿತ್ ಯುವರ್ ಬ್ರದರ್, ನಿಮ್ಮ ಸಹೋದರನೊಂದಿಗೆ ಕೇಕ್ ಅನ್ನು ವಿಭಜಿಸಿ. ಡಿವೈಡ್ ದ ಕೇಕ್ ವಿತ್ ಯುವರ್ ಬ್ರದರ್, ಇಲ್ಲಿ ವಿಭಜಿಸಿ ಅಂದ್ರೆ ಹಂಚಿಕೊಳ್ಳಿ ಅನ್ನುವ ಅರ್ಥ. ಆಯ್ತಾ? ಇಲ್ಲಿ ಡಿವೈಡ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಫಾದರ್ ಡಿವೈಡೆಡ್ ಹಿಸ್ ಪ್ರಾಪರ್ಟಿ ಅಮಾಂಗ್ ಹಿಸ್ ಸನ್ಸ್, ತಂದೆ ತನ್ನ ಆಸ್ತಿಯನ್ನು ತನ್ನ ಮಕ್ಕಳಿಗೆ ಹಂಚಿದರು. ಫಾದರ್ ಡಿವೈಡೆಡ್ ಹಿಸ್ ಪ್ರಾಪರ್ಟಿ ಅಮಾಂಗ್ ಹಿಸ್ ಸನ್ಸ್, ಇಲ್ಲಿ ಡಿವೈಡೆಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಇಲ್ಲಿ ಹಂಚಿದರು ಅಂದ್ರೆ ವಿಭಜಿಸಿದರು ಅನ್ನುವ ಅರ್ಥ. ದಿಸ್ ಬುಕ್ ಈಸ್ ಡಿವೈಡೆಡ್ ಇಂಟು 4 ಚಾಪ್ಟರ್ಸ್, ಈ ಪುಸ್ತಕವನ್ನು 4 ಅಧ್ಯಾಯಗಳಾಗಿ ವಿಭಜಿಸಲಾಗಿದೆ. ದಿಸ್ ಬುಕ್ ಈಸ್ ಡಿವೈಡೆಡ್ ಇಂಟು 4 ಚಾಪ್ಟರ್ಸ್, ಇಲ್ಲಿ ಡಿವೈಡೆಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಫೆನ್ಸ್ ಡಿವೈಡ್ಸ್ ಮೈ ಲ್ಯಾಂಡ್ ಫ್ರಮ್ ಹರ್ಸ್, ಬೇಲಿ ನನ್ನ ಭೂಮಿಯನ್ನು ಅವಳಿಂದ ವಿಭಜಿಸುತ್ತದೆ. ದ ಫೆನ್ಸ್ ಡಿವೈಡ್ಸ್ ಮೈ ಲ್ಯಾಂಡ್ ಫ್ರಮ್ ಹರ್ಸ್, ಇಲ್ಲಿ ಡಿವೈಡ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಅವಳಿಂದ ಅಂದ್ರೆ ಅವಳ ಭೂಮಿಯಿಂದ ಅನ್ನುವ ಅರ್ಥ. ಆಯ್ತಾ? ದ ಸ್ಟೂಡೆಂಟ್ಸ್ ಆರ್ ಡಿವೈಡಿಂಗ್ ದ ಲೈನ್ ಇಂಟು 2 ಈಕ್ವಲ್ ಪಾರ್ಟ್ಸ್, ವಿದ್ಯಾರ್ಥಿಗಳು ರೇಖೆಯನ್ನು 2 ಸಮಾನ ಭಾಗಗಳಾಗಿ ವಿಭಜಿಸುತ್ತಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ಡಿವೈಡಿಂಗ್ ದ ಲೈನ್ ಇಂಟು 2 ಈಕ್ವಲ್ ಪಾರ್ಟ್ಸ್, ಇಲ್ಲಿ ಡಿವೈಡಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಡೂ ಅಂದ್ರೆ ಮಾಡು. ಡೂ ವರ್ಬಿನ ಮೊದಲ ರೂಪ. ಡೂ ನ ಎರಡನೆಯ ರೂಪ ಡಿಡ್, ಮೂರನೆಯ ರೂಪ ಡನ್, ಎಸ್ ರೂಪ ಡಸ್ ಹಾಗೂ ING ರೂಪ ಡೂಯಿಂಗ್. ನೋಡಿ ಇಲ್ಲಿ 1 2 3 4 5 5 ರೂಪಗಳು ಬೇರೆ ಬೇರೆ ಅಲ್ವಾ? ವಾಟ್ ಡು ಯು ಡೂ ಫಾರ್ ಅ ಲಿವಿಂಗ್, ಜೀವನಕ್ಕಾಗಿ ನೀವು ಏನು ಮಾಡುತ್ತೀರಿ. ವಾಟ್ ಡು ಯು ಡೂ ಫಾರ್ ಅ ಲಿವಿಂಗ್, ಇಲ್ಲಿ ಡೂ
ಬಳಕೆಯಾಗಿದೆ. ಇದು ವರ್ಬಿನ ಮೊದಲನೆಯ ರೂಪ. ವಿ ಡಿಡ್ ನಥಿಂಗ್ ದಿ ಎಂಟೈರ್ ಡೇ. ಇಡೀ ದಿನ ನಾವು ಏನನ್ನೂ ಮಾಡಲಿಲ್ಲ. ವಿ ಡಿಡ್ ನಥಿಂಗ್ ದಿ ಎಂಟೈರ್ ಡೇ. ಇಲ್ಲಿ ಡಿಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ವಾಟ್ ಹ್ಯಾವ್ ಯು ಡನ್. ನೀವು ಏನು ಮಾಡಿದ್ದೀರಿ. ವಾಟ್ ಹ್ಯಾವ್ ಯು ಡನ್. ಇಲ್ಲಿ ಡನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಮೈ ಮದರ್ ಡಸ್ ಆಲ್ ದ ವರ್ಕ್ ಆಟ್ ಹೋಮ್. ನನ್ನ ತಾಯಿ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಾರೆ. ಮೈ ಮದರ್ ಡಸ್ ಆಲ್ ದ ವರ್ಕ್ ಆಟ್ ಹೋಮ್. ಇಲ್ಲಿ ಡಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಆರ್ ಯು ಡೂಯಿಂಗ್ ಎನಿಥಿಂಗ್ ದಿಸ್ ವೀಕೆಂಡ್. ಈ ವಾರಾಂತ್ಯದಲ್ಲಿ ನೀವು ಏನಾದರೂ ಮಾಡುತ್ತಿದ್ದೀರಾ. ಆರ್ ಯು ಡೂಯಿಂಗ್ ಎನಿಥಿಂಗ್ ದಿಸ್ ವೀಕೆಂಡ್. ಇಲ್ಲಿ ಡೂಯಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ. ನೆಕ್ಸ್ಟ್ ಡ್ರಾ. ಡ್ರಾ ಅಂದ್ರೆ ಬಿಡಿಸು ಅಥವಾ ಚಿತ್ರಿಸು ಅಥವಾ ಹೊರತೆಗೆ. ಡ್ರಾ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಡ್ರಾನ ಎರಡನೆಯ ರೂಪ ಡ್ರಿವ್, ಮೂರನೆಯ ರೂಪ ಡ್ರಾನ್, ಎಸ್ ರೂಪ ಡ್ರಾಸ್ ಹಾಗೂ ING ರೂಪ ಡ್ರಾಯಿಂಗ್. ನೋಡಿ ಇಲ್ಲಿಯೂ ಕೂಡ ಎಲ್ಲದೂ ಬೇರೆ ಬೇರೆ ಅಲ್ವಾ. ಕ್ಯಾನ್ ಯು ಡ್ರಾ ದಿಸ್ ಅಗೇನ್. ನೀವು ಇದನ್ನು ಮತ್ತೆ ಚಿತ್ರಿಸಬಹುದೇ. ಕ್ಯಾನ್ ಯು ಡ್ರಾ ದಿಸ್ ಅಗೇನ್. ಇಲ್ಲಿ ಡ್ರಾ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಶಿ ಡ್ರಿವ್ ಅ ಪಿಕ್ಚರ್ ಆಫ್ ಮೀ. ಅವಳು ನನ್ನ ಚಿತ್ರವನ್ನು ಬಿಡಿಸಿದಳು. ಶಿ ಡ್ರಿವ್ ಅ ಪಿಕ್ಚರ್ ಆಫ್ ಮೀ. ಇಲ್ಲಿ ಡ್ರಿವ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಟೀಚರ್ ಹ್ಯಾಸ್ ಡ್ರಾನ್ ದೇರ್ ಅಟೆನ್ಷನ್. ಶಿಕ್ಷಕರು ಅವರ ಗಮನ ಸೆಳೆದಿದ್ದಾರೆ. ದ ಟೀಚರ್ ಹ್ಯಾಸ್ ಡ್ರಾನ್ ದೇರ್ ಅಟೆನ್ಷನ್. ಇಲ್ಲಿ ಡ್ರಾನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಇಲ್ಲಿ ಸೆಳೆಯುವುದು ಅನ್ನುವ ಅರ್ಥದಲ್ಲಿ ಡ್ರಾ ಅನ್ನು ಬಳಸಿದ್ದಾರೆ. ಇದು ಒಂದು ಅರ್ಥ ಡ್ರಾ ಅನ್ನುವ ಪದಕ್ಕೆ ಉಂಟು. ಆಯ್ತಾ. ನೆಕ್ಸ್ಟ್, ಹಿ ಡ್ರಾಸ್ ಮನಿ ಫ್ರಮ್ ದಿ ಅಕೌಂಟ್ ಡೈಲಿ. ಪ್ರತಿನಿತ್ಯ ಖಾತೆಯಿಂದ ಹಣ ತೆಗೆಯುತ್ತಾನೆ. ಹಿ ಡ್ರಾಸ್ ಮನಿ ಫ್ರಮ್ ದಿ ಅಕೌಂಟ್ ಡೈಲಿ. ಇಲ್ಲಿ ಡ್ರಾಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಇಲ್ಲಿ ಹೊರತೆಗಿ ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಶಿ ಈಸ್ ಡ್ರಾಯಿಂಗ್ ವಾಟರ್ ಫ್ರಮ್ ದ ವೆಲ್. ಅವಳು ಬಾವಿಯಿಂದ ನೀರು ಸೇದುತ್ತಿದ್ದಾಳೆ. ಶಿ ಈಸ್ ಡ್ರಾಯಿಂಗ್ ವಾಟರ್ ಫ್ರಮ್ ದ ವೆಲ್. ಇಲ್ಲಿ ಡ್ರಾಯಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ ಹಾಗೂ ಸೇದು ಅನ್ನುವ ಅರ್ಥ ಅಥವಾ ಹೊರತೆಗೆ ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತಾ ಉಂಟು. ಸರಿನಾ.